ಏನ್ ಮಾಡ್ತಾ इन जयपुर ನಲ್ಲಿ मैं हूँ और ये हमारा शमशद है। हेलो। और ये हमारा गाड़ी है और अभी हम मस्ती कर रहे हैं जयपुर। ವೆಲ್ಕಮ್ ಟು ಮೈ ಚಾನೆಲ್. ನಾನು ಎಲ್ಲಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ವೇರ್ ಆರ್ ವಿ? ಜೈಪುರ್. ಎಸ್. ಸೊ ನನ್ನ ಫ್ರೆಂಡ್ ಶ್ರುತಿ ಷಣ್ಮುಗ ಪ್ರಿಯಾ. ಸೊ ನಾನು ಅವಳು ಆಲ್ ಆಫ್ ಸಡನ್ ಜೈಪುರ್ ಟ್ರಿಪ್ ನಂದು 3 ತಿಂಗಳು ಮುಂಚೆನೆ ಪ್ಲಾನ್ ಆಗಿತ್ತು, ಆದ್ರೆ ಇವ್ರದ್ದು ಪ್ಲಾನ್ ಆಗಿರ್ಲಿಲ್ಲ. yesterday she planned and we came all of sudden to Jaipur and hope we rock the show. Yes. So super excited. So ಇವತ್ತು ನಾವು ಆಲ್ಮೋಸ್ಟ್ ಇವಾಗ 9 o'clock ಆಗಿದೆ, ರಾತ್ರಿ 9 o'clock. ಯಾಕೆ ಬಂದಿದ್ದೀನಿ ಜೈಪುರ್ಗೆ, ಏನ್ ಮಾಡ್ತಾ ಇನ್ ಜೈಪುರ್ ನಲ್ಲಿ ಇನ್ನಷ್ಟು ಡೀಟೇಲ್ಸ್ ಹೇಳ್ತೀನಿ. ಬಟ್ ದಿಸ್ ಇಸ್ ಹೌ ಐ ಆಮ್ ಗೋನ್ ಟು ಸ್ಟಾರ್ಟ್ ಮೈ ಜೈಪುರ್. ಲೆಟ್ಸ್ ಗೋ ಟು ಅ ಲೋಕಲ್ ರೆಸ್ಟೋರೆಂಟ್ ಅಂಡ್ ಈಟ್ ಸಮ್ ಫುಡ್. ಯೆಸ್. ಫುಡ್ ಟ್ರೈ ಮಾಡಬೇಕು ಅಂತ ಹೇಳಿದಕ್ಕೆ ಸೊ ಲೋಕಲ್ ಆಗಿರೋ ಒಂದು ಹೋಟೆಲ್ಗೆ ಬಂದಿದ್ದೀವಿ. ದಿಸ್ ಇಸ್ ಶಂಶು, ಲೋಕಲ್ ಗೈಡ್ ಅಂಡ್ 5-star ಗೈಡ್. ಇದು ರಾಜಸ್ಥಾನಿಯ ಸ್ಪೆಷಲ್ ದಾಲ್ ಬಾತಿ ಅಂಡ್ ವೆರಿ ಫೇಮಸ್. ನೀವೇನಾದ್ರು ಜೈಪುರ್ಗೆ ಬಂದ್ರೆ ಮಸ್ಟ್ ಅಂಡ್ ಶುಡ್ ದಾಲ್ ಬಾತಿನ ಟ್ರೈ ಮಾಡಿ. put something like yes, good, very good. Now eat. Taste was very different. I know. Nice. This is sweet. I think this is sweet. I can put this also, no? Yeah. ಈ ಥಾಲಿಗೆ ದಾಲ್ ಬಾತಿ ಚುನ್ರು ಅಂತಾನೂ ಕರೀತಾರೆ. ಚುನ್ರು ಇಸ್ ಅ ಸ್ವೀಟ್. ಸೊ ನಿಮ್ಗೆ ಏನಾದ್ರು ಸ್ವೀಟ್ ಇಷ್ಟ ಆಯ್ತು ಅಂತ ಅಂದ್ರೆ ಸೊ ದಾಲ್ ಬಾತಿ ಚುನ್ರು ಅಂತ ಹೇಳಿದ್ರೆ ಯು ವಿಲ್ ಗೆಟ್ ಇಟ್. This is a special thali. Special Rajasthani special thali. So that's why no oily. But it looks oily. Yeah. But it's not oily. Yeah. ये मैं हूँ और ये हमारा शमशद है। Hello. और ये हमारा गाड़ी है और अभी हम मस्ती कर रहे हैं जयपुर। Yes, Jewar in Jaipur. ನಾನಿವಾಗ ಮ್ಯೂಸಿಯಂ ಹತ್ರ ಇದ್ದೀನಿ ಅಂಡ್ ದಿಸ್ ಇಸ್ ಹೌ ಐ ಆಮ್ ಸ್ಪೆಂಡಿಂಗ್ ಮೈ ವೀಕೆಂಡ್ ಜೈಪುರ್. ಸೊ ಇಲ್ಲಿ ಫೋಟೋಗ್ರಫಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು, ಸೊ ಹಾಗಾಗಿ ಬಂದಿದ್ದೀವಿ.
ಇದು ಆಲ್ಬರ್ಟ್ ಹಾಲ್ ಮ್ಯೂಸಿಯಂ. ಸೊ ನಾನೆಲ್ಲ ತೋರಿಸ್ದೆ, ಆದರೆ ಏನು ಮಾತಾಡೋದಕ್ಕೆ ಹೋಗಲಿಲ್ಲ, ಬಿಕಾಸ್ ನೀವು ನಿಮ್ಮ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬರ್ತೀರಾ ಅಂತ ಒಂದು ಭರವಸೆ ಮೇಲೆ. ಆ್ಯಂಡ್ ನೆಕ್ಸ್ಟ್ ಪ್ಲೇಸ್ ಇಸ್ ಪತ್ರಿಕಾ ಗೇಟ್. Once more again. इस वाली गोली का मकान इसमें निकली बेटी घुस गई, डब्बा तो खाली है ना। अरे भूख लगा तो खा गए, एक और लगाओ खा गए, नाक से हम मिल जाए। बीच वाला आगे जाओ और आगे जाओ, मतलब उनके पास जाना, पास किसे जाओ। ಎಲ್ಲಿ ನೋಡಿದ್ರು ಕಪಲ್ಸ್ ಅಂಡ್ ಜೈಪುರ್ ಇಸ್ ನೋನ್ ಫಾರ್ ಕಪಲ್ಸ್ ಫೋಟೋ. ಸೊ ನೆಕ್ಸ್ಟ್ ಪ್ಲೇಸಿಗೆ ಹೋದ್ವಿ. ನೆಕ್ಸ್ಟ್ ಪ್ಲೇಸ್ ಇಸ್ ಹವಾ ಮಹಲ್. ಜೈಪುರ್ನಲ್ಲಿ ಸಕ್ಕದಾಗಿರೋ ಬ್ಯಾಗ್ಸ್ಗಳು, ಜೂತೀಸ್ಗಳು ಮತ್ತು ಜ್ಯುವೆಲ್ರಿ, ಎವ್ರಿಥಿಂಗ್ ಇಸ್ ಸೋ ನೈಸ್. ಆ್ಯಂಡ್ ಕೆಲವರು ಜಾಸ್ತಿ ಹೇಳ್ತಾರೆ, ಯು ಹ್ಯಾವ್ ಟು ರಿಯಲಿ ಬಾರ್ಗೇನ್. ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತಂದರೆ ಯು ಕ್ಯಾನ್ ಆಲ್ವೇಸ್ ಪರ್ಚೇಸ್, ಬಟ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಟು ಪರ್ಚೇಸ್ ಹಿಯರ್. ये कितने का है? 250 250. ಹವಾ ಮಹಲ್. ಹವಾ ಅಂತ ಅಂದ್ರೆ ಗಾಳಿ, ಮಹಲ್ ಅಂತ ಅಂದ್ರೆ ಅರಮನೆ. ಗಾಳಿಗಳ ಅರಮನೆ ಅಂತ ಕರೀತಾರೆ. ಹೊರಗಡೆಯಿಂದ ನೋಡಿದ್ರೆ ಜೇನ್ ಗೂಡ್ ತರ ಕಾಣಿಸುತ್ತೆ. 1000 ಕಿಟಕಿಗಳು ಒಂದೇ ಕಡೆ ಜೋಡಿಸಿದಾಗ ಹೇಗೆ ಕಾಣಿಸುತ್ತೋ ಆ ರೀತಿ ಇದೆ. ಇದನ್ನ 1799ನಲ್ಲಿ ಮಹಾರಾಜ ಸವಾಯ್ ಪ್ರತಾಪ್ ಸಿಂಗ್ ಅವರು ಕಟ್ಸಿರೋದು. ಈ ರಾಜ ತುಂಬಾ ಪೊಸೆಸಿವ್ ಆಗಿರೋದ್ರಿಂದ ರಾಣಿದೇರು ಸ್ಟ್ರೀಟ್ನ ಈ ಕಿಟಕಿ ಮೂಲಕನೇ ನೋಡ್ಬೇಕಾಗಿತ್ತಂತೆ. ಆದ್ರೆ ಕಾಮನ್ ಮ್ಯಾನ್ ರಾಣಿದೇರ್ನ ನೋಡ್ಬಾರ್ದಾಗಿತ್ತು. ಸೊ ಹಾಗಾಗಿ ಚಿಕ್ಕ ಚಿಕ್ಕ ಕಿಟಕಿಗಳನ್ನ ಕಟ್ಸಿದ್ರಂತೆ. ಇದು ಮನ್ಸಾಗರ್ ಲೇಕ್. ಬರೀ ಲೇಕ್ ಅಷ್ಟೇ ಅಲ್ಲ, ಈ ಲೇಕ್ ಮೇಲೆ ಪ್ಯಾಲೇಸ್ ಕೂಡ ಕಟ್ಸಿದ್ದಾರೆ. ಜಲ್ ಮಹಲ್ ಅಂತ ಕರೀತಾರೆ, ನೀರಿನ ಅರಮನೆ. ಸೊ ದಿಸ್ ಇಸ್ ಜಲ್ ಮಹಲ್. ಸೊ ಜೈಪುರ್ನಲ್ಲಿ ಸನ್ಸೆಟ್ ಪಾಯಿಂಟ್ ಅಂತ ಅಂದ್ಬಿಟ್ಟು ನಗರದ ಫೋರ್ಟ್ ಇಸ್ ವೆರಿ ವೆರಿ ಫೇಮಸ್. ಸೊ ಇವಾಗ ನಾವು ಆ ಫೋರ್ಟ್ ಹತ್ರನೇ ಇದ್ದೀವಿ. ಈ ಫೋರ್ಟ್ ಹತ್ರ ಬಂದಾದ್ಮೇಲೆ ಐ ರಿಯಲೈಸ್ಡ್ ತುಂಬ ಫಿಲಮ್ ಶೂಟ್ ಆಗಿದೆ, ವೆಬ್ ಸೀರೀಸ್ ಶೂಟ್ಗಳಾಗಿದೆ. ನೀವೇನಾದ್ರು ಬ್ಯಾಂಡಿಟ್ಸ್ ನೋಡಿದ್ರೆ ಅಮೆಝಾನ್ ಪ್ರೈಮ್ನಲ್ಲಿ, ಇಟ್ಸ್ ಆಲ್ ಅಬೌಟ್ ಮ್ಯೂಸಿಕ್. ಸೊ ಅದು ಇಲ್ಲೇ ಶೂಟ್ ಆಗಿರೋದು. ಆ್ಯಂಡ್ ದೆನ್ ಐ ಥಿಂಕ್ ಹಾಟ್ಸ್ಟಾರೋ ಇಲ್ಲ ZEE5, ಐ ಡೋಂಟ್ ರಿಮೆಂಬರ್, ಬಟ್ ಸುಷ್ಮಿತಾ ಸೇನ್ ಐರಾ ಅಂತ ಅಂದ್ಬಿಟ್ಟು ಅದು ಇಲ್ಲೇ ಶೂಟ್ ಆಗಿರೋದು. ಆ್ಯಂಡ್ ಹಮ್ ದಿಲ್ ದೆ ಚುಕೆ ಸನಮ್ ಮತ್ತು ಇನ್ಯಾವುದು ನಪ್ಕ ಬಂದಿದ್ದು ನನಗೆ, ಹಮ್ ಸಾಥ್ ಸಾಥೆ, ಇದೆಲ್ಲ ಇಲ್ಲೇ ಶೂಟ್ ಮಾಡಿರೋದು. ಸೊ ಇಟ್ ಈಸ್ ಬ್ಯೂಟಿಫುಲ್. ಸೊ ಮೋಸ್ಟ್ ಪ್ರಾಬಬ್ಲಿ ಜೈಪುರ್ ಅಂತ ಹೇಳಿದ ತಕ್ಷಣ ನನಗೆ ನನ್ನ ಮನಸ್ಸಿಗೆ ಸಂಜಯ್ ಲೀಲಾ ಬನ್ಸಾಲಿ ಅವ್ರ ಫಿಲ್ಮ್ಸೇ ನಂಗೆ ಜ್ಞಾಪಕ ಬರ್ತದೆ. ಬಿಕಾಸ್ ಆ ಥರ ಆ್ಯಂಬಿಯನ್ಸ್ ಇಲ್ಲೆಲ್ಲ ಕಡೆ ಇರೋದು. ಸೊ ಇಟ್ಸ್ ವೆರಿ ನೈಸ್.
That was it. ಇದು ಪುಷ್ಕರ್ ಕ್ಯಾಮೆಲ್ ಫೇರ್ ಪ್ರತಿ ವರ್ಷ ನವಂಬರ್ನಲ್ಲಿ ನಡೆಯುತ್ತೆ. ಆ್ಯಂಡ್ ನಾನು ಪ್ರತಿ ಸಲ ಅನ್ಕೋತಾ ಇದ್ದೆ ನವಂಬರ್ನಲ್ಲಿ ಪುಷ್ಕರ್ ಕ್ಯಾಮೆಲ್ ಫೇರ್ ನೋಡಬೇಕು, ಇಲ್ಲಿ ಫೋಟೋಗ್ರಫಿ ಮಾಡಬೇಕು ಅಂತ. ಆದರೆ ಯಾವಾಗಲೂ ಟೈಮ್ ಆಗ್ತಾ ಇರಲಿಲ್ಲ. ಬಟ್ ಈ ಸಲ ನಾನು ತಾನ್ಯಾ ಚಾಟರ್ಜಿ ಅವ್ರ ಜೊತೆ ಟ್ರಿಪ್ ಮಾಡಿದೆ. ಈ ಗ್ರೂಪ್ನಲ್ಲಿ ಒಟ್ಟು 10 ಜನ ಫೋಟೋಗ್ರಾಫರ್ಸ್ ಇದ್ವಿ. ಆ್ಯಂಡ್ ಇಟ್ ವಾಸ್ ಜಸ್ಟ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಫೋಟೋ. ಸೊ ಹಾಗಾಗಿ ನಾನು ವೀಡಿಯೋಗಳನ್ನ ಅಥವಾ ವ್ಲಾಗ್ನ ಮಾಡೋದಕ್ಕೆ ಆಗಲಿಲ್ಲ. ಸೊ ಟೈಮ್ ಸಿಕ್ಕಿದಾಗೆಲ್ಲ ಒಂದಷ್ಟು ವ್ಲಾಗ್ಸ್, ಒಂದಷ್ಟು ವೀಡಿಯೋಸ್ಗಳನ್ನ ಮಾಡಿದ್ದೀನಿ.